ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಖಾರ ಹಚ್ಚಿದ ಮಂಡಕ್ಕಿ ಮಾಡ್ಕೊಳ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾವು ಅದಕ್ಕನ್ನೋದೇ ಖಾರ ಹಚ್ಚಿದ ಮಂಡಕ್ಕಿ ಅಂತಲೇ ಹೇಳ್ತೀವಿ. ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಒಂದು ಸರಿ ನೀವು ಒಗ್ಗರಣೆ ಮಾಡಿ ಖಾರ ಹಚ್ಚಿದ ಮಂಡಕ್ಕಿ ಮಾಡಿಟ್ಕೊಟ್ರೆ ನೀವು ಒಂದು ತಿಂಗಳು ಇಟ್ಟರೂ ಏನೂ ಆಗೋದಿಲ್ಲ. ಒಂದು ನೀಟಾಗಿರೋ ಒಂದು ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ನೀವು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳು ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಸೊ ಅದನ್ನು ಯಾವ ರೀತಿಯಾಗಿ ನಾವು ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ನೋಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ, ಉಪ್ಪು, ಕಡಲೆ, ಶೇಂಗಾ, ಅರಿಶಿನ ಪುಡಿ. ಇದ್ರ ಜೊತೆಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಬೇಕಾಗುತ್ತೆ. ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಇರಲಿಲ್ಲ, ಸೊ ನಾನು ಹಾಗೇ ಮಾಡ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೂ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೇಬೇಕು. ಒಣಮೆಣ್ಸಿನ್ಕಾಯಿನ ಒಂದು 2-3 ಸುಮ್ಮನೆ ಮುರಿದು ಒಗ್ಗರಣೆಗೆ ಹಾಕೋದಷ್ಟೇ. ಮತ್ತು ಕರಿಬೇವು ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂತೇಳಿದ್ರೆ ಹಾಗೇ ಮಾಡ್ಕೊಳ್ಬೋದು. ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ವ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಈಗ ಯಾವ ರೀತಿಯಾಗಿ ಮಾಡೋದು, ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೋಡೋಣ. ಚಿಮಿಣಿ ಸೌಂಡ್ಗೆ ನಾನು ವಾಯ್ಸ್ ಕೇಳಲ್ಲ ಅಂತ ಹೇಳ್ಬಿಟ್ಟು ನಾನು ಸೌಂಡ್ ಕಡಿಮೆ ಕೊಟ್ಬಿಟ್ಟು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನೀವು ಈ ಮಂಡಕ್ಕಿ ನಮ್ಮ ಮನೇಲಿ ತುಂಬ ಜನ ಇರ್ತಾರಲ್ವ, ಇವಾಗ ಮದುವೆ ಈ ಥರ ದೊಡ್ಡದಾಗಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ಮನೆಗೆ ತುಂಬ ಜನ ಬಂದಿರ್ತಾರೆ. ಬೇರೆ ಥರ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ತುಂಬ ರಿಸ್ಕ್ ಆಗುತ್ತೆ ಮಾಡೋದಕ್ಕೆ. ಆ ಟೈಮಲ್ಲಿ ನೀವು ಈ ರೀತಿಯಾಗಿ ಮಂಡಕ್ಕಿನ ಮಾಡಿ ಇಟ್ಕೊಳ್ಬೋದು. ತುಂಬ ದಿನ ಆದ್ರೂ ಕೆಡೋದಿಲ್ಲ. ಅದಕ್ಕೋಸ್ಕರ ನೀವು ತುಂಬ ಮಾಡಿಟ್ಕೊಳ್ಬೋದು. ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಹೇಳಿದ್ನಲ್ವ, ಒಣಮೆಣ್ಸಿನ್ಕಾಯಿ ಇದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಮಂಡಕ್ಕಿಯಲ್ಲಿ ನಾವು ಇವಾಗ ಹಾಕ್ತಾಯಿರೋ ಐಟಮ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಕಾಣಿಸೋದಿಲ್ಲ, ಪ್ಲೇನಾಗಿದೆ ಅಂತ ಅನಿಸುತ್ತೆ. ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ ಮಂಡಕ್ಕಿ ಜೊತೆ. ನೀವಿದ್ದರೆ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಕೆಲವರು ಸಕ್ಕರೆನೂ ಕೂಡ ಹಾಕ್ತಾರೆ ಲಾಸ್ಟಲ್ಲಿ. ಅಂದರೆ ಪೂರ್ತಿ ಕಲಿಸ್ತೀರಲ್ವ, ಆ ಟೈಮಲ್ಲಿ ಸಕ್ಕರೆನೂ ಕೂಡ ಹಾಕ್ತಾರೆ. ಅಂದರೆ ಕರಗದೇ ಇರೋ ರೀತಿ ಅದು ನಾವು ಮಂಡಕ್ಕಿ ತಿನ್ನಬೇಕಾದ್ರೆ ಲಾಸ್ಟಲ್ಲಿ ಸಿಗೋ ಥರ ಸಕ್ಕರೆನೂ ಯೂಸ್ ಮಾಡ್ತಾರೆ. ನಮ್ಮ ಮನೇಲಿ ನಾವೇನು ಯೂಸ್ ಮಾಡೋದಿಲ್ಲ. ಬೇಕಾದರೆ ನೀವು ಸ್ವೀಟ್ನೆಸ್ಗೋಸ್ಕರ ಲಾಸ್ಟಲ್ಲಿ ಮಂಡಕ್ಕಿಗೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ತೀರಲ್ವ, ಕೆಳಗೆ ಇಳಿಸ್ಕೊಂಡು ಆ ಟೈಮಲ್ಲಿ ನೀವು ಹಾಕ್ಕೊಳ್ಬೋದು. ನಾನು ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಶೇಂಗಾನ ಹಾಕ್ತಾಯಿದ್ದೀನಿ. ಶೇಂಗಾನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಸಿಪ್ಪೆ ಏನಿರುತ್ತೆ ಮೇಲ್ಗಡೆ ಅದು ಸ್ವಲ್ಪ ಓಪನ್ ಆಗಬೇಕು. ಓಪನ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತೋರಿಸ್ತಿದ್ದೀನಲ್ವ, ಈ ರೀತಿಯಾಗಿ ಶೇಂಗಾ ಸ್ವಲ್ಪ ಓಪನ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಬೆಳ್ಳುಳ್ಳಿನ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಯಾಕಂದರೆ ಹೆಲ್ತಿಗೆ ಒಳ್ಳೆಯದು, ಒಳ್ಳೆ ಘಮನೂ ಕೂಡ ಕೊಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರಿಬೇವು ಕೂಡ ಇದ್ದರೆ ನೀವು ಜಾಸ್ತಿನೇ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಕಡಲೆನ ಹಾಕ್ತಾಯಿದ್ದೀನಿ. ನೀವೇನಾದರೂ ಹುಷಾರಿಲ್ಲ ಇಂಥ ಟೈಮಲ್ಲಿ ಇದನ್ನು ಮಂಡಕ್ಕಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿಟ್ಕೊಂಡು ಡೈಲಿ ಬೇಕಾದರೆ ಸ್ನ್ಯಾಕ್ಸ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ಬೋದು. ಮಸಾಲೆ ಮಂಡಕ್ಕಿ ಈ ಥರದ್ದೆಲ್ಲ ಮಾಡಿದರೆ ಒಂದು ದಿನದಲ್ಲಿ ತಿಂದು ಖಾಲಿ ಮಾಡಬೇಕಾಗುತ್ತೆ. ಬಟ್ ಇದನ್ನು ಮಾಡಿಟ್ಕೊಂಡ್ರೆ ನೀವು ಹೇಳಿದ್ನಲ್ವ, 1 ಮಂತ್ ಆದ್ರೂ ಏನೂ ಆಗೋದಿಲ್ಲ. ಮನೇಲಿ ತುಂಬ ಜನ ಇದ್ದಾಗ ಎಲ್ರಿಗೂ ಆಗೋ ರೀತಿಯಲ್ಲಿ, ಸಿಂಪಲಾಗಿ ಬೇಗ ಆಗೋ ರೀತಿಯಲ್ಲಿ ಮಾಡ್ಕೊಳ್ಬೋದು. ಕಡಲೆ ಮತ್ತು ಶೇಂಗಾ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಶೇಂಗಾ ಮತ್ತು ಕಡಲೆ ಸಿಯೋ ಚಾನ್ಸಸ್ ಇರುತ್ತೆ. ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಕೂಡ ಏನಾದರೂ ನಿಮಗೆ ಸ್ಪೈಸಿ ಜಾಸ್ತಿ ಇರಬೇಕು, ಖಾರ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ನೀವಿನ್ನೂ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೋದು. ನಾನು 1 ಸ್ಪೂನ್ನ ಯೂಸ್ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ಏನಿದೆ ಎಲ್ಲ ಅಡುಗೆಗೂ ಅಷ್ಟೇ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು, ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ, ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಹೇಳಿದ ಮೆಜರ್ಮೆಂಟ್ನೇ ನೀವು ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇದು ಸ್ವಲ್ಪ ಕುದ್ರೆ ಆಯಿತು. ಒಂದ್ಸಲ ಮನೇಲಿ ಟ್ರೈ ಮಾಡಿ. ನೀವು ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳಿದ್ನಲ್ವ, ಕರಿಬೇವು ಒಣಮೆಣ್ಸಿನ್ಕಾಯಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದು ಕರಿಬೇವು ಒಣಮೆಣ್ಸಿನ್ಕಾಯಿ ಇಲ್ಲದೇ ಇರೋದಕ್ಕೆ ಸ್ವಲ್ಪ ಪ್ಲೇನ್ ಅಂತ ಅನಿಸುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ಆರಿದ್ರೆ ಸಾಕು. ಸ್ವಲ್ಪ ಆರಿದ ತಕ್ಷಣ ನೀವು ಮಂಡಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತೇಳಿದ್ರೆ ನಾನು ಉಪ್ಪು ಕಡಿಮೆ ಆಗಿತ್ತು ನೋಡಿಕೊಂಡು ಮತ್ತೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ.
ನೀವು ಒಗ್ಗರಣೆನ ಬೇಕಾದರೆ ತೆಗೆದಿಡ್ಬೋದು. ಇವಾಗ ನಾನು ಸ್ವಲ್ಪ ಅಷ್ಟೇ ಮಾಡ್ಕೊಳ್ತೀನಿ, ಆಮೇಲೆ ಸ್ವಲ್ಪ ಮಾಡ್ಕೊಳ್ತೀನಿ ಅಂದರೆ ಒಗ್ಗರಣೆನೂ ನೀವು ತೆಗೆದಿಡ್ಬೋದು. ಒಗ್ಗರಣೆ ತೆಗೆದಿಡೋದ್ಕಿಂತ ಬೆಸ್ಟ್ ಅಂತ ಹೇಳಿದ್ರೆ ನೀವು ಮಂಡಕ್ಕಿನ ಮಿಕ್ಸ್ ಮಾಡಿಯೇ ತೆಗೆದಿಡ್ಬೋದು. ಯಾಕಂದರೆ ಏನೂ ಆಗೋದಿಲ್ವಲ್ಲ, ನೀವು ಎಷ್ಟು ಕಲಸಿಟ್ಕೊಂಡ್ರೂ ಏನೂ ಆಗೋದಿಲ್ಲ. ಇವಾಗ ಬಜ್ಜಿ, ಬೋಂಡ ಅಥವಾ ಬೇರೆ ಸಮೋಸ ಈ ಥರ ಎಲ್ಲ ಸ್ನ್ಯಾಕ್ಸ್ಗಳನ್ನ ಮಾಡೋಕ್ಕೆ ಅಂತ ಹೋದರೆ ಐಟಮ್ಸ್ ತುಂಬ ಬೇಕಾಗುತ್ತೆ. ಮತ್ತು ಅದನ್ನೆಲ್ಲ ಕಲಿಸ್ಕೊಂಡು ಇಟ್ಟು ಫ್ರೈ ಮಾಡಿ ತುಂಬ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಹೆಲ್ತಿನೂ ಕೂಡ ಅನಿಸೋದಿಲ್ಲ. ಮೈದಾ ಹಿಟ್ಟು ಈ ಥರ ಯೂಸ್ ಮಾಡೋದ್ರಿಂದ ಇದಕ್ಕೆ ಮೈದಾ ಇಲ್ಲ ಏನಿಲ್ಲ. ಮಂಡಕ್ಕಿನೂ ಕೆಲವರು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಬಟ್ ಲಿಮಿಟೆಡಾಗಿ ಇದ್ರ ಜೊತೆಗೆ ಈರುಳ್ಳಿ ಜೊತೆಗೆ ತಿಂದರೆ ಏನೂ ಆಗೋದಿಲ್ಲ. ಈ ಮಂಡಕ್ಕಿ ಜೊತೆಗೆ ಈರುಳ್ಳಿ ಬೇಕೇ ಬೇಕು. ಈರುಳ್ಳಿನೇ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಈರುಳ್ಳಿ ಜೊತೆನೇ ಇದನ್ನು ತಿನ್ನೋದು. ಈರುಳ್ಳಿ ಜೊತೆ ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ಕು ಕೂಡ ಆಗೋದಿಲ್ಲ. ಮೊದಲೇ ಜಾಸ್ತಿ ಮಂಡಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಫುಲ್ ಮಂಡಕ್ಕಿನ ಕಲಸಿ ಇನ್ನೂ ಸ್ವಲ್ಪ ಬೇಕು ಅಂತ ನೀವು ಆ್ಯಡ್ ಮಾಡಿಕೊಂಡ್ರೆ ಮಂಡಕ್ಕಿಗೆ ನೀವು ನೆಕ್ಸ್ಟ್ ಏನು ಹಾಕಿರ್ತೀರ ಬಿಳಿ ಕಲರ್ ಹಾಗೆ ಇರುತ್ತೆ. ಸೊ ಒಂದೇ ಸರಿ ನೀವು ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೀವೇನಾದರೂ ಮನೇಲಿ ಟ್ರೈ ಮಾಡಿದರೆ ಹೇಗಾಯಿತು, ನೀವು ಮಾಡಿರೋದು ರೆಸಿಪಿ ಟೇಸ್ಟಿಯಾಗಿತ್ತೋ ಇಲ್ವೋ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಈರುಳ್ಳಿ ಜೊತೆಗೆ ಟೇಸ್ಟ್ ಮಾಡೋಣ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲವ್ ಯು, ಬಾಯ್.